ಶ್ರೀ ಗುರುಭ್ಯೋ ನಮಃ. ಧ್ಯೇಯಸ್ವದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ನನ್ನ ಎಲ್ಲ ಆತ್ಮೀಯ ತತ್ಸಮ್ಮತಂ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕರು ನನಗೆ ದೂರವಾಣಿ ಮುಖಾಂತರ ಮೆಸೇಜಿನ ಮುಖಾಂತರ ಈ ಸಂಕ್ರಾಂತಿಯ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಅನೇಕರು ಕೇಳಿಕೊಂಡಾಗ ಈ ಒಂದು ವಿಡಿಯೋವನ್ನು ಮಾಡುವುದಕ್ಕೊಂದು ಪ್ರೇರಣೆ ಸಿಕ್ಕಿತು. 2026 ಭವಿಷ್ಯ ಅಂತ ಏನು ಬರ್ತಾ ಇದೆ ಅದನ್ನು ಮಾಡಲಿಲ್ಲ, ಇದನ್ನಾದರೂ ತಿಳಿಸಿಕೊಡಿ ಅಂತ ಕೇಳಿದ್ರಿಂದ ಒಂದು ಚುಟುಕಾಗಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದು ರಾಶಿಗಳಿಗೆ ಆಗಬಹುದಾದ ಫಲಾಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಕ್ರಾಂತಿ ಪ್ರತಿ ತಿಂಗಳು ಆಗುವಂತಹದ್ದೇ, ಆದರೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರಣ, ದೇವತೆಗಳಿಗೆ ಹಗಲು ಪ್ರಾರಂಭ ಆಗುವಂತಹದ್ದು ಉತ್ತರಾಯಣ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಿಗೆ ವರ್ಜ ಅಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಆ ಪರ್ವಕಾಲದಲ್ಲಿ ಗ್ರಹಗತಿಗಳಿಂದ ಅನುಸರಿಸಿಕೊಂಡು ಬರಬಹುದಾದ ಫಲಾಫಲಗಳ ಬಗ್ಗೆ ವಿಮರ್ಶೆ ಮಾಡೋಣ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗಾಗುವಾಗ 9ರಲ್ಲಿ ಗುರು ಬಂದು ಒಳ್ಳೆಯ ಗುರುಬಲ ಕಾಣಿಸ್ತಾ ಇದ್ದರೂ, ಚತುರ್ಥದಲ್ಲಿ ಶುಕ್ರ ರವಿಗಳ ಯೋಗ ಸಂಕ್ರಮಣ. ಈ ಸಂಕ್ರಮಣದ ಅನುಕೂಲಗಳು ಹೇಗಿದೆ ಅಂತಂದರೆ, ಈ ಭೂಮಿಗೆ ಸಂಬಂಧಪಟ್ಟ ಅನುಕೂಲಗಳಾಗುವಂಥದ್ದು, ಅಥವಾ ತಾಯಿಯ ಕಡೆಯಿಂದ ಬರಬೇಕಾದಂತಹ ಏನಾದರೂ ಸಂಪತ್ತು ಇದ್ದರೆ ಆ ಸಂಪತ್ತು ಒದಗುವಂತಹದ್ದು. ಜೊತೆಗೆ ಕುಜನ ಒಂದು ಯೋಗ ಇರುವುದರಿಂದಾಗಿ ಹೊಸ ಭೂಮಿಯನ್ನು ಅಥವಾ ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳುವಂತಹ ಯೋಗ ಇದೆ. ಆದರೆ ಒಂದು ಎಚ್ಚರಿಕೆಯನ್ನು ನಾವು ತಗೊಳ್ಬೇಕು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿ ಅಥವಾ ಪಿತ್ರಾರ್ಜಿತವಾಗಿರತಕ್ಕಂತಹ ಕೆಲವು ಪಾಪಗಳ ಫಲವನ್ನು ಅನುಭವಿಸುವಂತಹ ಕಾಲ. ಆದ್ದರಿಂದ ಪಿತೃಗಳ ಆರಾಧನೆ ಅದನ್ನು ವಿಶೇಷವಾಗಿ ನಡೆಸುವಂತಹದ್ದು. ಜೊತೆಗೆ ಬ್ರಾಹ್ಮಣರ ಆರಾಧನೆ, ಪಿತೃದೋಷ ಪರಿಹಾರಕ್ಕೋಸ್ಕರವಾಗಿ ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನು ನಡೆಸುವಂತಹದ್ದು, ಅಥವಾ ಯಾರಿಗಾದರೂ ಸರಿ ಆ ಅನ್ನದಾನ ಅಂತಕ್ಕಂಥದ್ದು ಬಹಳ ವಿಶೇಷ ಫಲದಾಯಕ. ನಿಮಗೆ ಏನು ಮನಸ್ಸಿಗೆ, ಯಾರಿಗೆ ಅನ್ನದಾನ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೋ ಅಂಥವರಿಗೆ ಅನ್ನದಾನವನ್ನು ನಡೆಸುವಂಥದ್ದು ಕೂಡ ಈ ತುಲಾರಾಶಿಯವರಿಗೆ ಬಹಳ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲದೆ ಕರ್ಮಾಧಿಪತಿಯಾದ ಚಂದ್ರ ತೃತೀಯದಲ್ಲಿ ಬರುವುದರಿಂದಾಗಿ ನಿಮಗೆ ಧೈರ್ಯ, ಈ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಮೋಷನ್ಗಳಾಗಬಹುದು, ಇದೆಲ್ಲವೂ ಕೂಡ ತುಲಾರಾಶಿಯವರು ಪಡೆದುಕೊಳ್ಳಬಹುದು.